ನಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋ ವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ. ಹುಬ್ಬಳ್ಳಿಯ ಸಕಲ ಭಗವದ್ಭಕ್ತರು ಅತ್ಯಂತ ಉತ್ಸಾಹದಿಂದ ವೈಭವದಿಂದ ಗುರುಪೀಠದ ಮೇಲೆ ಇರುವಂತಹ ವಿಶೇಷವಾದ ಶ್ರದ್ಧಾಭಕ್ತಿಗಳಿಂದ ಪ್ರತ್ಯುದ್ಗಮ ಪ್ರಶ್ರಯಣಾಭಿವಾದನಂ ವಿಧೀಯತೆ ಸಾಧುಮಿಥಃ ಸುಮಧ್ಯಮೇ ಪ್ರಾಜ್ಞೈಃ ಪರಸ್ಮೈ ಪುರುಷಾಯ ಚೇತಸಾ ಗುಹಾಶಯಾಯೈವ ನ ದೇಹಮಾನಿನೇ. ಬಹಳ ದೊಡ್ಡದಾದ ಮಾತನ್ನು ಶ್ರೀಮದ್ಭಾಗವತದಲ್ಲಿ ರುದ್ರದೇವರು ಪಾರ್ವತೀದೇವಿಯ ಒಂದು ಮುಖಾಂತರ ಸಮಗ್ರ ಜಗತ್ತಿಗೆ ಸಂದೇಶವನ್ನು ನೀಡುತ್ತಾ ಇದ್ದಾರೆ. ನಾವು ನೋಡುವಾಗ ಎದುರಿಗೆ ಒಬ್ಬ ನಮ್ಮನ್ನು ನೋಡ್ತಾನೆ ಅಂದರೆ ಸರಿ, ನಮಗೊಬ್ಬ ಸ್ಮೈಲ್ ಮಾಡಿ ಮಾತನಾಡಿಸ್ತಾನೆ, ಮುಗುಳ್ನಗೆ ನಗತಾನೆ, ನಮ್ಮನ್ನು ನೋಡಿದ ತಕ್ಷಣ ಮುಖ ತಿರುಗಿದುಕೊಂಡು ಹೋಗೋದಿಲ್ಲ ಅಂದರೆ ಅದೊಂದು ದೇವರ ಅನುಗ್ರಹ ಅಂತ ತಿಳಿಯಬೇಕು. ನಾನು ನೋಡಿದಾಗ ನನಗೆ ತಿರುಗಿ ನೋಡಿ ಮಾತಾಡಿಸ್ತಾನಲ್ಲ, ಮುಖ ತಿರುಗಿಸಿ ಹೋಗಲಿಲ್ಲ, ಹುಬ್ಬುಗಂಟು ಹಾಕ್ಕೊಂಡು ಹೋಗಲಿಲ್ಲ ಅಂತಂದರೆ ಯಾಕೆ? ಏನೋ ನನ್ನಲ್ಲಿ ಕಂಡಿದ್ದಾನೆ ಅಂತ. ಅವನು ಮಾತನಾಡಿದ್ದನ್ನು ಅಥವಾ ಅವನು ನಕ್ಕಾಗ ನಾನು ಸರಿಯಾಗಿ ಪ್ರತಿಸ್ಪಂದನೆ ಮಾಡ್ತೇನೆ. ಪ್ರಾಯ ಅವನಿಗೆ ನನ್ನಿಂದ ಅಂಥ ದೊಡ್ಡೇನ ಅಪಕಾರ ಆಗಿಲ್ಲ. ಯಾವುದನ್ನು ಮನಸ್ಸಿನೊಳಗೆ ಇಟ್ಟುಕೊಂಡು ಆ ಕ್ರೋಧ, ಆ ಸಿಟ್ಟು ಇವತ್ತು ನನ್ನನ್ನು ನೋಡಬಾರದು ಅನ್ನೋ ಹಾಗೆ ಮಾಡಬಹುದೋ ಅಂಥ ದೊಡ್ಡ ಅಪಕಾರ ನನ್ನಿಂದ ಏನೂ ಆಗಿಲ್ಲ ಅವನಿಗೆ ಅನ್ನೋದಕ್ಕೆ ನನ್ನನ್ನು ನೋಡಿ ತಿರುಗಿ ಹೋಗ್ತಾ ಇಲ್ಲ, ಮಾತಾಡಿಸ್ತಾನೆ ಪ್ರೀತಿಯಿಂದ. ಹಾಗಾದರೆ ಆ ವಿಧವಾದ ಇನ್ನೊಬ್ಬರಿಗೆ ಅಪಕಾರ ಮಾಡೋ ಪ್ರವೃತ್ತಿ ನನ್ನಲ್ಲಿ ಇಲ್ಲ, ಹಿಂಸೆ ಮಾಡೋ ಪ್ರವೃತ್ತಿ ಇಲ್ಲ, ಇವನನ್ನು ನೋಡಬಾರದಪ್ಪ ಅಂತ ಅನಿಸೋ ಅಂಥ ಪರಿಸ್ಥಿತಿ ನನಗೆ ಬಂದಿಲ್ಲ ಅಂದರೆ ಆ ತಕ್ಕ ಮಟ್ಟಿಗೆ ಸದ್ಗುಣಗಳನ್ನು ನನ್ನಲ್ಲಿ ನೀಡಿದವ ಭಗವಂತ ಎಂಬುದಾಗಿ ತತ್ಕ್ಷಣಕ್ಕೆ ಸ್ಮರಿಸಿ ಅಂತಾರೆ ಶ್ರೀಮದ್ಭಾಗವತದಲ್ಲಿ. ಅವನು ನನ್ನನ್ನು ನೋಡಿ ನಕ್ಕದ್ದು ನನ್ನನ್ನು ನೋಡಿ ಅಲ್ಲ, ನನ್ನಲ್ಲಿರುವ ಒಂದೆರಡು ಗುಣಗಳನ್ನು ನೋಡಿ. ಆ ಗುಣಗಳು ನನ್ನವಲ್ಲ, ಅದು ಭಗವಂತನ ಗುಣಗಳು. ಆ ರೂಪದಿಂದ ಭಗವಂತ ನನ್ನಲ್ಲಿದ್ದು ಆ ಕಾರ್ಯವನ್ನು ಮಾಡಿಸಿದ್ದಾನೆ ಎಂಬುದಾಗಿ ತಿಳಿಯಿರಿ. ದಾನ ಮಾಡ್ತಾನೆ ಅನ್ನೋದಕ್ಕಾಗಿ ಕೆಲವು ವ್ಯಕ್ತಿಗಳಿಗೆ ಗೌರವ, ವಿದ್ಯೆಯನ್ನು ಕಲಿಸಿಕೊಡ್ತಾನೆ ಅನ್ನೋದಕ್ಕಾಗಿ ಗೌರವ, ಅನ್ನದಾನಾದಿಗಳನ್ನು ಮಾಡುವುದಕ್ಕಾಗಿ, ವಸ್ತ್ರದಾನ ಮಾಡ್ತಾನೆ ಅನ್ನೋದಕ್ಕಾಗಿ, ಸಮಾಜ ಸೇವೆ ಮಾಡ್ತಾನೆ ಅನ್ನೋದಕ್ಕಾಗಿ, ಅಥವಾ ಬಹಳ ದೊಡ್ಡ ಧಾರ್ಮಿಕ ಆಧ್ಯಾತ್ಮಿಕ ಧ್ಯಾನ ಮಾಡ್ತಾನೆ, ಯಜ್ಞ ಮಾಡ್ತಾನೆ, ಯಾವಾಗಲೂ ಪೂಜೆಯನ್ನು ಮಾಡ್ತಾನೆ, ಜಪ ಮಾಡ್ತಾ ಇರ್ತಾನೆ, ತಪಸ್ಸು ಮಾಡ್ತಾನೆ, ಅವನಿಗೆ ನಾವು ಆದರ ಗೌರವಗಳನ್ನು ಮಾಡಿದರೆ, ನಮಸ್ಕಾರ ಮಾಡಿದರೆ ನಮಗಷ್ಟು ಪುಣ್ಯದ ಲಾಭವಾದೀತು ಅನ್ನುವ ಲೋಭ, ಆ ಸಾತ್ವಿಕವಾದ ಪುಣ್ಯದ ಲೋಭದಿಂದ ತಲೆಬಾಗಿ ನಮಸ್ಕಾರ ಮಾಡಬಹುದು, ಅಥವಾ ಅವನ ಉಪಕಾರವನ್ನು ಪಡೆಯೋದಕ್ಕೆ, ಅವನಿಂದ ಏನಾದರೂ ತಪಸ್ಸಿನ ಲಾಭ ಪಡೆದುಕೊಳ್ಳೋದಕ್ಕೆ ಹತ್ತಿರ ಹೋಗ್ಬೋದು. ನಾನು ದೊಡ್ಡವ, ನನ್ನ ಹತ್ರ ಬಂದಿದ್ದಾರೆ ಅಂತ ಸರ್ವಥಾ ತಿಳಿಯಬಾರದು. ಏನೋ ಒಂದೆರಡು ಅಕ್ಷರ ಬರ್ತದೆ ಅಂತ ಹತ್ತಿರ ಬಂದಿದ್ದಾರಲ್ಲ, ಆ ಎರಡು ಅಕ್ಷರದ ಜ್ಞಾನ ಕೊಟ್ಟವನು ದೇವರು. ಜಪ, ತಪಸ್ಸು, ಪಾರಾಯಣ, ಯಜ್ಞ, ಯಾಗ, ಹೋಮ, ಹವನ, ಅರ್ಚನೆ ಮಾಡ್ತಾರೆ ಅನ್ನೋದಕ್ಕಾಗಿ, ಇವರಿಂದ ನಮ್ಮ ಕಷ್ಟ ಪರಿಹಾರ ಆಗಲಿ ಅನ್ನೋದಕ್ಕೆ ಬರ್ತಾರಲ್ಲ, ಒಳಗಿದ್ದು ಆ ಸತ್ಕಾರ್ಯಗಳನ್ನು ನಮ್ಮಲ್ಲಿ ಮಾಡಿಸುವವನು ಭಗವಂತ. ಅದಕ್ಕಾಗಿ ಇವರು ಬಂದಿದ್ದಾರೆ ಅಂತ ಭಾವಿಸಬೇಕು. ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡಿ ಬಿಟ್ಟು ಇಲ್ಲ, ಸೃಷ್ಟಿ ಮಾಡಿದ ದೇವ ನಮ್ಮೆಲ್ಲರೊಳಗೆ ಪ್ರವೇಶ ಮಾಡಿದ್ದಾನೆ. ತತ್ಸೃಷ್ಟ್ವಾ ತದೇವಾನುಪ್ರಾವಿಶತ್. ಸೃಷ್ಟಿ ಮಾಡಿದ ದೇವರು ತಾನು ಸೃಷ್ಟಿ ಮಾಡಿದ ಜಗತ್ತಿನ ಪ್ರತಿಯೊಂದು ಕಾರ್ಯಗಳನ್ನು ಮಾಡಿಸುವುದಕ್ಕಾಗಿ ಒಳಗೆ ತಾನೇ ಬಂದು ಕುಳಿತಿದ್ದಾನೆ. ಜಗತ್ತಿನಲ್ಲಿ ಇಂತಹ ಒಬ್ಬ ವ್ಯವಸ್ಥಾಪಕ, ಈ ತರಹದ ಒಬ್ಬ ದೊಡ್ಡದಾದ
ಮ್ಯಾನೇಜ್ಮೆಂಟಿನ ಅತೀ ಉನ್ನತ ಮಟ್ಟದ, ಉನ್ನತ ಅಲ್ಲ ಸರ್ವೋತ್ತಮ ಮಟ್ಟದ ಒಂದು ಸೂತ್ರವನ್ನು ತಾನು ಮಾಡಿ ತೋರಿಸಿದ ವ್ಯಕ್ತಿ ಪ್ರಪಂಚದೊಳಗೆ ಇನ್ಯಾರು ಇಲ್ಲ, ಇಲ್ಲ ಅಲ್ಲ, ಮುಂದೆ ಬರಲಿಕ್ಕೆ ಸಾಧ್ಯವೂ ಇಲ್ಲ. ಸರ್ವೋತ್ತಮ ವ್ಯಕ್ತಿ ಇನ್ನು ಬರೋದು ಹೇಗೆ? ವ್ಯಕ್ತಿ ಕೇವಲ ಪ್ಲ್ಯಾನ್ಗಳನ್ನು ಹಾಕಿಕೊಡಬಹುದು, 10 ಸೂಚನೆ ಸಲಹೆಗಳನ್ನು ನೀಡಬಹುದು. ಅಷ್ಟು ಸೂಚನೆ ಸಲಹೆಗಳನ್ನು ನೀಡಿದ್ದಕ್ಕಾಗೇನೆ ಸಾಕಷ್ಟು ಹಣ ಗಳಿಸ್ತಾನೆ ಕನ್ಸಲ್ಟೇಷನ್ನಿಗೆ. ಕೇವಲ ಸಲಹೆ ಸೂಚನೆಗಳನ್ನು ಕೊಡುವ ಮ್ಯಾನೇಜ್ಮೆಂಟ್ ಮಾಡುವವನಲ್ಲ ಭಗವಂತ. ಅಂತಹ ನಿಯಾಮಕನಲ್ಲ, ಅಂತಹ ಕಾರಕನಲ್ಲ ಭಗವಂತ. ತಾನೇ ಸ್ವತಃ ಒಳಗಿದ್ದು ಮಾಡಿಸುವಂತಹ ವ್ಯಕ್ತಿ. ಅನಂತ ಜೀವರಾಶಿಗಳಿಗೆ ದೇಹಗಳನ್ನು ಕೊಟ್ಟ ದೇವ ಅವರೆಲ್ಲರಲ್ಲಿ ತಾನು ಪ್ರವೇಶ ಮಾಡಿ ಪ್ರತಿಯೊಂದು ಕ್ಷಣದಲ್ಲಿಯೂ ಅವರು ಮಾಡುವ ಎಲ್ಲ ಕಾರ್ಯಗಳನ್ನು ತಾನೇ ಒಳಗೆ ನಿಂತು ಮಾಡಿಸ್ತಾನೆ.